Hello students, let us start with the new concept in the first year physics, that is motion in a straight line topic. So ನಿನ್ನೆ ಕ್ಲಾಸ್ ಅಲ್ಲಿ ನಾವು ವೆಲಾಸಿಟಿ ಅಂಡ್ ಎವರೇಜ್ ವೆಲಾಸಿಟಿ ವರೆಗೂ ಕಲಿತಿದ್ದೀವಿ. ಓಕೆ, ಸೊ ಇವತ್ತು ಎವರೇಜ್ ವೆಲಾಸಿಟಿಗೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ಕಲಿತುಕೊಂಡು ಎಕ್ಸಲರೇಷನ್ ಅನ್ನು ಕಲಿತೀವಿ. ಸೊ ನಿನ್ನೆ ಏನು ಕಲಿತಿದ್ದೀವಿ ನೋಡು, ಸ್ವಲ್ಪ ರಿಪೀಟ್ ಮಾಡ್ಕೊಂಡು ಎವರೇಜ್ velocity. Average velocity. What is the average velocity? The ratio of total displacement to the total time taken. The ratio of total displacement to the total time taken by the object is called ಏನಂತ ಕರೀತೀವಿ? That is average velocity. ನಿನ್ನೆ ಕಲಿತಂತದ್ದೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ therefore average velocity is equal to ಏನದು? Total displacement divided by total time. Total displacement divided by total time ಅಂತ ಬರೀತೀವಿ. ಓಕೆ ಓಕೆ, ಈಗ ನೋಡಿ, if S1 S2 S3 or tim Sn are the displacements at times t1 t2 t3 tn respectively. Then ಏನಪ್ಪಿ, if S1 S2 S3 Sn are the displacement at a time t1 t2 t3 up to tn, ಅಂದ್ರೆ S1 ಇದ್ದಾಗ t1 t2 ಇದ್ದಾಗ S2 t3 ಇದ್ದಾಗ S3 tn ಇದ್ದಾಗ Sn ಹಿಂಗಿತ್ತು ಅಂತಂದ್ರೆ, ಕ್ರಮವಾಗಿ ಹಿಂಗಿತ್ತು ಅಂತಂದ್ರೆ ಆವಾಗ V average is equal to total distance ಅಂದ್ರೆ ಏನಪ್ಪಿ, S1 plus S2 plus S3 plus tim plus Sn. ಹೌದಲ್ಲ, total displacement divided by total time ಅಂದ್ರೆ ಏನಪ್ಪಿ, t1 plus t2 plus t3 plus tim plus tn ಬರೀಬಹುದಲ್ಲ. ಸೊ ದಿಸ್ ಈಸ್ ದ ಎವರೇಜ್ ವೆಲಾಸಿಟಿ. ಅಂದ್ರೆ ಅರ್ಥ ಏನಿದು, whenever more number of displacements are given with respect to time, then we can use this formula to calculate the average velocity. average velocity ಅನ್ನು ಕಂಡುಹಿಡಿಯಲಿಕ್ಕೆ ಈ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬಹುದು. ಅರ್ಥ ಆಗಿದೆನಾ? ಅರ್ಥ ಆಗಿದೆ. ಓಕೆ, ಈಗ ಇದನ್ನ ಸ್ವಲ್ಪ ಚೇಂಜ್ ಮಾಡಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಟ್ರೈ ಮಾಡ್ತೇನೆ, ನಿಮಗೆ ಅರ್ಥ ಆಗಬಹುದು. ಈಗ ನೋಡಿ, ವೆಲಾಸಿಟಿ ಅಂತಂದ್ರೆ ಏನಂತ ಕರಿತೀವಿ? ವೆಲಾಸಿಟಿ ಈಸ್ ಈಕ್ವಲ್ ಟು, ನಾವು ನೀಟ್ ಇವತ್ತು ಹೇಳ್ತಾ ಇರೋದು, ವೆಲಾಸಿಟಿ V ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ದೇರ್ಫೋರ್ ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ ಇದು ಈ ಕಡೆ ಬರ್ತಂದ್ರೆ ಏನಾಯ್ತು, V ಇಂಟು T ಈಕ್ವಲ್ ಟು S. ಅದೇ S ಈಕ್ವಲ್ ಟು VT ಆಯ್ತು. ಸರಿಯಾದ ಇಲ್ಲಿ ಬಂದಿತ್ತು. ಹಂಗಿದ್ರೆ S1 ಈಕ್ವಲ್ ಟು ಏನು, V1 T1. S2 ಅಂದ್ರೆ V2 T2. S3 ಅಂದ್ರೆ V3 T3. Sn ಅಂದ್ರೆ
vn tn. ಹೌದಲ್ಲ, ಇದನ್ನ ಬರೀಬಹುದಲ್ಲ, ಇದನ್ನ S1 ಅನ್ನ ಇಲ್ಲಿ, S2 ಅನ್ನ ಇಲ್ಲಿ, S3 ಅನ್ನ ಇಲ್ಲಿ, S4 Sn ಅನ್ನ ಇಲ್ಲಿ ತುಂಬೋಣ. ತುಂಬಿದ್ರೆ ಏನ್ ಬರ್ತದೆ ನೋಡು. therefore v average is equal to S1. what is S1? v1 t1 plus S2 v2 t2 plus v3 t3 plus tim plus vn tn whole divided by t1 plus t2 plus t3 plus tim plus tn. ಅದೆಲ್ಲ ಬುಕ್ಕೊಳಗಿದು. ಸೊ ಈ ರೀತಿ ಬಂತು, ತಿಳಿತಾ? ಇಲ್ಲಿ v1 v2 v3 v4 ಅಂದ್ರೆ ಏನ್ರಿ ಸರ್? ಅದು ವೆಲಾಸಿಟೀಸ್ ಅಟ್ ಇನ್ಸ್ಟಂಟ್ t1 t2 t3 t4. ಈ ಟೈಮ್ ಒಳಗೆ ಎಷ್ಟೆಷ್ಟು ವೆಲಾಸಿಟಿ ಇತ್ತು ಅದು v1 v2 v3 v4 ತಿಳಿತಾ? ಸೊ ದಿಸ್ ಈಸ್ ಅಬೌಟ್ ದಿ ಎವರೇಜ್ ವೆಲಾಸಿಟಿ. ಅರ್ಥ ಆಗಿದ್ದು? ಓಕೆ. ನೆಕ್ಸ್ಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬರ್ತದೆ. ಅದನ್ನು ಹೇಳೇ ಎಕ್ಸಾಮಿನೇಷನ್ ಹೋಗ್ತೇನೆ ನಾನು. ನೋಡ್ಕೊಳ್ಳಿ, ಏನಾದರೂ ಡೌಟ್ ಇತ್ತು ಅಂದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಲ್ಲ? ಓಕೆ. Next one is the instantaneous velocity. What is instantaneous velocity? The velocity of an object at any instant of given time. The velocity of an object at any instant of given time is called as the instantaneous velocity. ಯಾವುದೇ ಒಂದು ಇನ್ಸ್ಟಂಟ್ ಒಳಗ ಒಂದು ಆಬ್ಜೆಕ್ಟಿನ ವೆಲಾಸಿಟಿಯನ್ನು ನಾವು ಏನು ಕರಿತೀವಿ? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತೀವಿ, ತಿಳಿತಾ? ಈಗ that is instantaneous velocity is given by instantaneous v instant ಅಂತ ಬರೀತೀವಿ. v instant is equal to ಈಗ limit of delta x divided by delta t as delta t tends to 0 ಅಂತ ಬರೀತೀವಿ. Okay, so instantaneous velocity is given by limit of delta x divided by delta t as delta t tends to 0. delta x ಅಂದ್ರೆ change in displacement, delta t ಅಂತಂದ್ರೆ change in time. So as delta t 0 ಹೋದಂಗೆ ಏನಾಗ್ತದ? delta x by delta t, that is equal to instantaneous velocity ಅಂತ ಕರಿತೀವಿ. or it is equal to dx divided by dt ಅಂತಾನು ಬರೀತೀವಿ. v instantaneous is equal to dx by dt ಅಂತಾನು ಕೂಡ ಬರೀಬಹುದು, ತಿಳಿತಾ? ಅಷ್ಟೇ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಓಕೆ, ಮತ್ತೊಂದು ಕಾನ್ಸೆಪ್ಟ್ ಬರ್ತದೆ. ಯಾವುದು ಅಂತಂದ್ರೆ ಯೂನಿಫಾರ್ಮ್ ವೆಲಾಸಿಟಿ, ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಬರ್ತದೆ. ಯೂನಿಫಾರ್ಮ್ ವೆಲಾಸಿಟಿ, ನಾನ್ ಯೂನಿಫಾರ್ಮ್ ವೆಲಾಸಿಟಿ. ಯೂನಿಫಾರ್ಮ್ ವೆಲಾಸಿಟಿ, ಇನ್ನೊಂದು ನಾನ್ ಯೂನಿಫಾರ್ಮ್ ವೆಲಾಸಿಟಿ. ಒಂದು ಯೂನಿಫಾರ್ಮ್ ವೆಲಾಸಿಟಿ, ಇನ್ನೊಂದು ನಾನ್ ಯೂನಿಫಾರ್ಮ್ ವೆಲಾಸಿಟಿ. ವಾಟ್ ಈಸ್ ದ ಯೂನಿಫಾರ್ಮ್ ವೆಲಾಸಿಟಿ? ಯೂನಿಫಾರ್ಮ್ ವೆಲಾಸಿಟಿ ಅಂತಂದ್ರೆ ಏನು? ಓಕೆ, ನೋಡು. ಇಫ್ an object covers equal displacements in equal interval of time. ಇನ್ನೊಂದು ಆಬ್ಜೆಕ್ಟ್ ಅದ, this object covers equal displacement in equal interval of time. ಸೊ ಈ ಕಾರ್ ಅದ, p1 ಪೊಸಿಷನ್ ಗಿತ್ತು, p2 ಬಂತು, ಎಷ್ಟು? 1 ಮಿನಿಟ್ ಒಳಗೆ. ಓಕೆ, ನೆಕ್ಸ್ಟ್ 1 ಮಿನಿಟ್ ಒಳಗೆ p2 ಕಿತ್ತು, p3 ಬಂತು. ಸೊ p1 ಮತ್ತು p2 ನಡುವೆ ಎಷ್ಟದ? 1 ಕಿಲೋಮೀಟರ್. ನೆಕ್ಸ್ಟ್ ಇಲ್ಲಿ ಎಷ್ಟದ?
1 ಕಿಲೋಮೀಟರ್ ಅದ. ನೆಕ್ಸ್ಟ್ ಇಲ್ಲಿ ಎಷ್ಟದ 1 ಕಿಲೋಮೀಟರ್ ಅದ. ಅದು ಇದನ್ನು ಕೂಡ 1 ಮಿನಿಟ್ ಒಳಗೆ ಕವರ್ ಮಾಡ್ತದೆ. ಅಂದ್ರೆ whenever an object covers equal displacement in equal interval of time, then it is called uniform velocity. Okay, equal displacement in equal interval of time, then uniform velocity. Whenever an object covers equal displacement in equal interval of time, then it is called as the uniform velocity. ಅದರ ಅಪೋಸಿಟ್ ಹೇಳೋದು ಹೌದು. ಹೇಗೆ ನೋಡಿ, ಡೆಫಿನೇಷನ್ ಹೇಳ್ಬಿಡ್ತೀನಿ ಫಸ್ಟ್. ಇಫ್ an object covers unequal distances in unequal or equal interval of time. If an object covers unequal distances in equal or unequal interval of time or vice versa, then it is called as the non-uniform velocity. ಈಗ ಒಂದು ಆಬ್ಜೆಕ್ಟ್ ಅದ ಇಲ್ಲಿ. ಓಕೆ, ಇದು p1 ಒಳಗದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ 1 ಮಿನಿಟ್ ಒಳಗೆ ಕವರ್ ಮಾಡ್ತು. ನೆಕ್ಸ್ಟ್ p2 ಅದ ಹೌದು. ಸೊ ಇಲ್ಲಿ 2 ಕಿಲೋಮೀಟರ್ ಕವರ್ ಮಾಡ್ತದ 1 ಮಿನಿಟ್ ಒಳಗ. ಮತ್ತ p3 ಅದ ಇಲ್ಲಿ 1 ಕಿಲೋಮೀಟರ್ ಕವರ್ ಮಾಡ್ತದ 2 ಮಿನಿಟ್ಸ್ ಒಳಗ. ಹಿಂಗ ಅನ್ಇಕ್ವಲ್ ಇತ್ತು ಅಂತಂದ್ರೆ then it is called as the non-uniform motion. What is a non-uniform motion? Whenever an object covers unequal distance displacements in equal or unequal interval of time or vice versa, adlu badlu, then it is called as the non-uniform velocity. ಅದಕ್ಕೆ ನಾವು ಎಂತ ಕರಿತೀವಿ? non-uniform velocity ಅಂತ ಕರಿತೀವಿ. ತಿಳಿತಾ? ಸೊ ಇದು ವೆಲಾಸಿಟಿ ಬಗ್ಗೆ ಆಯಿತು. ಈಗ ಲಾಸ್ಟ್ ಒಂದು ಕಾನ್ಸೆಪ್ಟ್ ಹೇಳಿಬಿಟ್ರೆ ಇವೆಲ್ಲ ಬೇಸಿಕ್ ಡೆಫಿನೇಷನ್ಗಳು ಮುಗಿದೋಗ್ತಾವು. ಅದಾದ್ಮೇಲೆ ಡೆರಿವೇಷನ್ಗಳು 3 ಡೆರಿವೇಷನ್ ಬರ್ತಾವೆ ಈ ಟಾಪಿಕ್ ಒಳಗೆ. ಅಷ್ಟಾಯ್ತು ಅಂದ್ರೆ ಟಾಪಿಕ್ ಫಿನಿಶ್ ಆಗ್ತದೆ. ಓಕೆ, ಯಾವುದು ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್? ಎಕ್ಸಲರೇಷನ್. ಎಕ್ಸಲರೇಷನ್ ಏನು? ಎಕ್ಸಲರೇಷನ್ ಅಂತಂದ್ರೆ ಕನ್ನಡದೊಳಗೆ ಜವ ಅಂತೀವಿ. ಕನ್ನಡದೊಳಗೆ ಎಕ್ಸಲರೇಷನ್ಗೆ ಜವ ಅಂತೀವಿ. ಹಂಗಿತ್ತಂದ್ರೆ ಎಕ್ಸಲರೇಷನ್ ಜವ ಅಂತಂದ್ರೆ ಏನು? ಓಕೆ, ದ ಟೈಮ್ ರೇಟ್ ಆಫ್ ಚೇಂಜ್ ಇನ್ ವೆಲಾಸಿಟಿ. The time rate of change in velocity of an object is called the time rate of change in velocity of an object is called acceleration. What is acceleration? The time rate of change in velocity of an object is called acceleration. ಅದಕ್ಕೆ ನಾವು ಎಂತ ಕರಿತೀವಿ? acceleration ಅಂತ ಕರಿತೀವಿ. ಅಚ್ಚ ಕನ್ನಡದಾಗ ಅದಕ್ಕೆ ನಾವು ಹೇಳ್ತೀವಿ ಜವ ಅಂತ ಕರಿತೀವಿ. ಓಕೆ, ಸೊ ನೋಡಿ, acceleration is equal to change in velocity divided by change in time. Change in velocity divided by change in time. Change in velocity divided by change in time ಅಂತಂದ್ರೆ ಅರ್ಥ ಏನು? ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ velocity divided by final time minus initial time. That is acceleration. Acceleration.
ಅರ್ಥ ಆಯ್ತಾ? ದಿಸ್ ಇಸ್ acceleration. So ಇಲ್ಲಿ ನೋಡು, a is equal to acceleration is represented by the letter a, small a. Final velocity ಅಂತಂದ್ರೆ v, initial velocity ಅಂತಂದ್ರೆ v naught. ಯಾವಾಗಲೂ ನೆನಪಿಟ್ಕೊಳ್ಳಿ, ಫೈನಲ್ ವೆಲಾಸಿಟಿ v, ಇನಿಷಿಯಲ್ ವೆಲಾಸಿಟಿ v naught. ಒಂದೊಂದು ಕಡೆ v ಅಂಡ್ u ಅಂತ ಯೂಸ್ ಮಾಡ್ತಾರೆ. ಓಕೆ, ಬಟ್ NCERT ಟೆಕ್ಸ್ಟ್ ಬುಕ್ ಒಳಗ v naught ಅಂತ ಯೂಸ್ ಮಾಡಿದ್ದಾರೆ, ಅದಕ್ಕೆ ನಾವು ಇಲ್ಲಿ v naught ಅಂತಾನೆ ಯೂಸ್ ಮಾಡ್ತೀವಿ. v minus v naught divided by t1 minus t2 minus t1. ಅರ್ಥ ಆಯ್ತಾ? ಓಕೆ, t2 minus t1. ಸೊ ಇದನ್ನ ಕನ್ವರ್ಟ್ ಮಾಡಿದ್ರೆ ಏನಾಗ್ತದೆ ಗೊತ್ತಾ ನಮಗೆ? ಈಗ a is equal to v minus v naught divided by t2 minus t1. Initial time 0 and final time t2 is equal to t ಅಂತ ಕನ್ಸಿಡರ್ ಮಾಡಿದ್ರೆ then ಏನಾಗ್ತದೆ? t. a is equal to v minus v naught divided by t ಅಂತಾನು ತಗೋತೀವಿ. ಯಾಕಂದ್ರೆ ಇನಿಷಿಯಲ್ ಟೈಮ್ ಯಾವಾಗಲೂ ಏನಿರ್ತದೆ? 0 ಇರ್ತದೆ, ಅಂಡ್ ಫೈನಲ್ ಟೈಮ್ ಇದನ್ನ t ಅಂತ ತಗೋತೀರಿ. ಅವಾಗ a equal to v minus v naught divided by t ಅಂತಾನು ಬರೀಬಹುದು. ದಿಸ್ ಇಸ್ acceleration. ಎಲ್ಲರಿಗೂ ಅರ್ಥ ಆಗಿದ್ರೆ acceleration ಯಾವ ರೀತಿ ಅಂತ ಹೇಳಿ? Okay, next basic things about the acceleration. No, SI unit of acceleration. No? SI unit of acceleration. Okay, yeah. Meter per second square. Meter per second square. Or ಇದನ್ನು ಹಿಂಗೆ ಬರೀಬೇಕು, meter per second square ಹಿಂಗೆ ಬರೀಬೇಕು. Okay, dimensional formula. Dimensional formula of acceleration L, yeah, A is equal to L m t raised to minus 2. L m t raised to minus 2. Dimensional formula for the acceleration. Acceleration scalar or vector? Acceleration is a acceleration is a vector quantity. ಯಾಕೆ vector quantity? Because it having both direction and magnitude. Direction ಇರ್ತದೆ, magnitude ಇರ್ತದೆ. Okay, then acceleration 0 means certain. Yes, acceleration of a moving object can be 0. Acceleration of the moving object 0 ಆಗಿರಬಹುದು. Okay, and for uniform motion, for uniform velocity, acceleration 0 ಇರುತ್ತೆ. ಯೂನಿಫಾರ್ಮ್ ವೆಲಾಸಿಟಿಗೆ acceleration 0 ಇರ್ತದೆ. ಹೆಂಗ್ರಿ? ಯಾಕೆ? ಈಗ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಸೇಮ್ ಇರೋದು. ವೆಲಾಸಿಟಿ ಸೇಮ್ ಅದ ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ ಇಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿ. ವೆಲಾಸಿಟಿ ಸೇಮ್ ಇರೋದಂದ್ರೆ ಅರ್ಥ ಏನು? ಇನಿಷಿಯಲ್ ವೆಲಾಸಿಟಿ ಇಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ ಸೇಮ್ ಆಯ್ತು ಅಂತಂದ್ರೆ acceleration a equal to v minus v naught divided by t. ಎರಡು ಈಕ್ವಲ್ ಅಂತಂದ್ರೆ ಈಕ್ವಲ್ ತೆಗೆದ್ರ 0. ತಿಳಿತಲ್ಲ? ಇವೆಲ್ಲ ಈ ಪಾಯಿಂಟ್ಸ್ ಇವೆ, ಹಿಂಗೆ ನೆನಪಿಡ್ಬೇಕು ನೀವು. ತಿಳಿತಾ ಎಷ್ಟು? ಓಕೆ, ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅಬೌಟ್ ದಿ acceleration and velocity.
ಓಕೆ, ಫರ್ದರ್ ಇನ್ನು ಬಹಳಷ್ಟು ಪಾಯಿಂಟ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಯಾವಾಗ ನಿಮ್ಮ ಕಾಲೇಜ್ಗಳು ಚಾಲುವಾಗಿ ನೀವು ಕಾಲೇಜ್ ಬರ್ತಿರಲ್ಲ ಅವಾಗ ಲೈವ್ ಆಗಿ ನಿಮಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇದೆ, ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ ಇದನ್ನ. ಓಕೆನಾ? ಓಕೆ ಓಕೆ, ಇದನ್ನ ಕರೆಕ್ಟ್ ಆಗಿ ರಿಪೀಟೆಡ್ಲಿ ಇದನ್ನ ಕೇಳ್ರಿ. ಏನಾದರೂ ಡೌಟ್ಗಳಿತ್ತು ಅಂತಂದ್ರೆ ನೀವು ಕೇಳಬಹುದು. ಓಕೆ, ಸೊ ಇವಿಷ್ಟೆಲ್ಲ ಕಾನ್ಸೆಪ್ಟ್ಗಳೆಲ್ಲ ಕಲ್ತ್ರಿ. ಈಗ ಇನ್ನೊಂದು ಕಾನ್ಸೆಪ್ಟ್ ಹೇಳ್ಬಿಡ್ತೇನೆ. ರಿಟಾರ್ಡೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬರ್ತದೆ. ರಿಟಾರ್ಡೇಷನ್ ಏನದು? ರಿಟಾರ್ಡೇಷನ್ ಅಂತಂದ್ರೆ ಓಕೆ ನೋಡು, ಡಿಕ್ರೀಸಿಂಗ್ ಎಕ್ಸಲರೇಷನ್ ಅಂದ್ರೂ ಒಂದೇ, ಇನ್ನೊಂದು ರಿಟಾರ್ಡೇಷನ್. ರಿಟಾರ್ಡೇಷನ್ ಓಕೆ, ಏನು ರಿಟಾರ್ಡೇಷನ್ ಅಂತಂದ್ರೆ ಇಫ್ ಸ್ಪೀಡ್ ಅಂದ್ರೆ ವೆಲಾಸಿಟಿ ಆಫ್ an object decreases with time, then acceleration becomes negative. Acceleration becomes negative, and negative acceleration is called retardation. Negative acceleration is called retardation. ಈಗ ಸ್ಪೀಡ್ ಬರ್ತಾ ಬರ್ತಾ ಸ್ಪೀಡ್ ಅಥವಾ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಕಡಿಮೆ ಆಗ್ತಾ ಹೋಯ್ತು ಅಂತಂದ್ರೆ ಎಕ್ಸಲರೇಷನ್ ಏನಾಗ್ತದ? ನೆಗೆಟಿವ್ ಆಗಿಬಿಡ್ತದೆ. ಎಕ್ಸಲರೇಷನ್ ನೆಗೆಟಿವ್ ಆಯ್ತು ಅಂತಂದ್ರೆ ಆ ನೆಗೆಟಿವ್ ಎಕ್ಸಲರೇಷನ್ ಗೆ ನಾವು ಏನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಆಸ್ ದಿ ರಿಟಾರ್ಡೇಷನ್ ಅಂತ ಕರಿತೀವಿ, ಡಿಕ್ರೀಸಿಂಗ್ ಎಕ್ಸಲರೇಷನ್ ಅಂತ ಕರಿತೀವಿ. ಆದ್ರೆ ದಿಸ್ ಒಂದು ಡೆಫಿನಿಷನ್ ಅದ, ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದೇ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ರೋಲ್ ಮಾಡ್ತದೆ. ಓಕೆ, ಬಹಳ ಇಂಪಾರ್ಟೆಂಟ್ ಇದು. ರಿಟಾರ್ಡೇಷನ್ ಅಂತಂದ್ರೆ ನೆಗೆಟಿವ್ ಎಕ್ಸಲರೇಷನ್ಗೆ ರಿಟಾರ್ಡೇಷನ್ ಅಂತ ಕರಿತೀವಿ. ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಇದು ಯೂಸ್ ಆಗ್ತದೆ. ತಿಳಿತಾ ಇದು? ಓಕೆ ಓಕೆ